ಕಳೆದ 2 ವಾರಗಳಿಂದ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ಸಪ್ಲೈ ಬಹುತೇಕ ರಾಜ್ಯಾದ್ಯಂತ ನಿಂತು ಹೋಗಿದೆ. ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾದಂಥ ಸಮಸ್ಯೆ ಅಲ್ಲ, ಬದಲಾಗಿ ಇಡೀ ದೇಶದಲ್ಲೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು, ಈಗಾಗಲೇ ಜಗಜ್ಜಾಹೀರ್ ಆಗಿರುವಂಥದ್ದು ಕೂಡ. ಆಹಾರ ಸಚಿವರಾದಂಥ ಮುನಿಯಪ್ಪರವರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಹೊರತುಪಡಿಸಿ ಇನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬೇರೆಡೆ ನಾವು ನೀಡೋದಿಲ್ಲ. ಹಾಸ್ಟೆಲ್ಗಳು, ಸ್ಕೂಲ್ಗಳಿಗೆ ನಾವು ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಕೊಡಬೇಕಾಗುತ್ತೆ. ಆದರೆ ಹೋಟೆಲ್ಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಸಮಸ್ಯೆ ಆಗುವಂಥದ್ದು ಅವರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇದರ ನೇರ ಪರಿಣಾಮವನ್ನು ಖುದ್ದು ಅಸೆಂಬ್ಲಿಯಲ್ಲಿರುವಂಥ, ಪರಿಷತ್ನಲ್ಲಿ ಇರುವಂಥ ಜನನಾಯಕರಿಗೂ ಕೂಡ ತಟ್ಟುತ್ತೆ. ಯಾಕಂದರೆ ವಿಧಾನಸೌಧದಲ್ಲಿ ಈ ಸದ್ಯದ ಮಟ್ಟಿಗೆ ಅಧಿವೇಶನ ನಡೀತಾ ಇರುವಂಥದ್ದು, ಪರಿಷತ್ ನಡೀತಾ ಇರುವಂಥದ್ದು, ಇದರ ಜೊತೆಗೆ 224 ಜನ MLA ಗಳಿರ್ಬೋದು, ಪರಿಷತ್ನ ಸದಸ್ಯರಿರ್ಬೋದು, ಇವರಿಗೆ ಸ್ಪೀಕರ್ ಅವರ ಆದೇಶದಂತೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿತ್ತು. ಅಂದರೆ ಅಸೆಂಬ್ಲಿಯಲ್ಲಿ ನಡೆಯುತ್ತೆ, ಅಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ವಾಡಿಕೆಯಾಗಿದೆ. ಆದರೆ ಇದೇ ಮೊದಲನೇ ಬಾರಿಗೆ ಊಟದ ವ್ಯವಸ್ಥೆಗೂ ಕೂಡ ಸಮಸ್ಯೆ ಆಗುವಂಥ ಅಷ್ಟು ಮುನ್ಸೂಚನೆ ಕಂಡು ಬರ್ತಿರುವಂಥದ್ದು. ಕಾರಣ ಏನು ಅಂತ ನೋಡಿದ್ರೆ, ಹೋಟೆಲ್ಗಳಿಂದ ಈ ವಿಧಾನಸೌಧಕ್ಕೆ ಸಪ್ಲೈ ಆಗಬೇಕಿದ್ದಂಥ ಆಹಾರ ಏನಿದೆ ಅದರಲ್ಲೂ ಕೂಡ ಈಗ ಒಂದಿಷ್ಟು ಕತ್ತರಿ ಬೀಳುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿರುವಂಥದ್ದು. ಕಾರಣ ಏನು ಅಂದರೆ, ಸುಮಾರು 4 ರಿಂದ 5 ಹೋಟೆಲ್ಗಳಿಂದ ತರಿಸಲಾಗ್ತಿದ್ದಂಥ ಐಟಮ್ಗಳೇನಿದೆ ಅವುಗಳನ್ನು ಸಿದ್ಧಪಡಿಸೋದಕ್ಕೂ ಕೂಡ ಈ ಸದ್ಯದ ಮಟ್ಟಿಗೆ ಗ್ಯಾಸ್ ಇಲ್ಲ ಅನ್ನೋದನ್ನು ನಾವು ಖಾತ್ರಿ ಪಡಿಸ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಸೌದೆ ಒಲೆಯಲ್ಲಿ ಈಗಾಗಲೇ ಅಡುಗೆಯನ್ನು ಮಾಡೋದಕ್ಕೆ ಆರಂಭಿಸಿರುವಂಥದ್ದು ಕೂಡ ಒಂದು ಅಂಶ ಆಗಿರುವಂಥದ್ದು. 2 ರೀತಿಯ ಬದಲಾವಣೆಗಳನ್ನು ಸ್ಪೀಕರ್ ಅವರ ಕಚೇರಿಯಿಂದ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೆಲ್ಲಿ ಅಡುಗೆಗೆ ನಾವು ಅಗ್ನಿಯನ್ನು ಉಪಯೋಗಿಸೋದಿಲ್ಲ, ಅಂದರೆ ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಏನು ಹೇಳ್ತೀವಿ, ಸ್ಯಾಂಡ್ವಿಚ್ಗಳನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಒಂದಿಷ್ಟು ರೆಡಿಮೇಡ್ ಫುಡ್ಗಳನ್ನು ಕೊಡುವಂಥದ್ದು ಇರ್ಬೋದು, ಕೇವಲ ಬಿಸಿನೀರನ್ನು ಬಳಸಿ ತಯಾರಿಸುವಂಥ ಟೆಂಪ್ರರಿ ಫುಡ್ ಅಂತ ಏನು ಹೇಳ್ತೀವಿ, ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಇದನ್ನು ಕೊಡುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಈಗಿರುವಂಥ ಮೆನುನಲ್ಲೇ ಬದಲಾವಣೆ ಮಾಡಿ ಮೆನುವಿನ ಐಟಮ್ಗಳನ್ನು ಕಡಿಮೆ ಮಾಡುವಂಥ ಅಥವಾ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಏನಾದರೂ ಸರ್ಕಾರ ಈ ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ತರಿಸಿಕೊಂಡು ಅಡುಗೆಯನ್ನು ಮಾಡಿಸಿ ಶಾಸಕ ಸಚಿವರಿಗೆ ಕೊಡುತ್ತೆ. ಇಂಥ ಅನೇಕ ಪ್ರಶ್ನೆಗಳು ಇರೋದ್ರಿಂದ ಯಾವ ರೀತಿ ವಿಧಾನಸಭೆ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಸ್ಪೀಕರ್ ಕಚೇರಿ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಇಲ್ಲಿರುವಂಥ ಮೆಂಬರ್ಗಳಿಗೆ, ಸಚಿವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ದರೆ, ಖಂಡಿತವಾಗಿಯೂ ರಾಜ್ಯದ ಜನರಿಗೆ ತಟ್ಟಿರುವಂಥ ಬಿಸಿ ಈ ಸದ್ಯದ ಮಟ್ಟಿಗೆ ಬಜೆಟ್ ಅಧಿವೇಶನಕ್ಕೂ ತಟ್ಟುತ್ತೆ ಅನ್ನೋ ಒಂದು ಸಂಶಯ ಏನಿತ್ತು. ಖಂಡಿತವಾಗಿಯೂ ಆ ಸಂಶಯ ಸತ್ಯ ಆಗುತ್ತೆ. ಯಾಕಂದರೆ ಈ ಸದ್ಯ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ ಕೇವಲ 3 ದಿನಕ್ಕಾಗುವಷ್ಟು ಸಿಲಿಂಡರ್ ಮಾತ್ರ ಈ ಒಂದು ವಿಧಾನಸಭೆಯ ಅಧಿವೇಶನಕ್ಕೆ ಊಟವನ್ನು ಸಪ್ಲೈ ಮಾಡುವಂಥ ಹೋಟ್ಲ್ಗಳ ಹತ್ರ ಉಳ್ಕೊಂಡಿರುವಂಥದ್ದು. ಒಂದು ವೇಳೆ ಅದು ಖಾಲಿ ಆಯಿತು ಅಂದರೆ ಸೌದೆಯಿಂದ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗುತ್ತೆ, ಎಷ್ಟು ವೇಗವಾಗಿ ಮಾಡಲಿಕ್ಕಾಗುತ್ತೆ, ಅದನ್ನು ಕೂಡ ಹೊರತುಪಡಿಸಿ ಯಾವ ರೀತಿ ಇದನ್ನು ಮಿನಿಮೈಸ್ ಮಾಡಬೇಕು ಅಂತ ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಕರೆ ಕೊಟ್ಟಿದ್ರು. ಇಲ್ಲೂ ಕೂಡ ಮೆನುವನ್ನು ಮಿನಿಮೈಸ್ ಮಾಡಿ ಮುಂದುವರಿಸ್ತಾರ, ಅಥವಾ ಇಲ್ಲೂ ಕೂಡ ಮಾಮೂಲಿಯಾಗಿ ಮುಂದುವರಿಸಿ ರಾಜ್ಯಕ್ಕೊಂದು ಮಾದರಿ, ಶಾಸಕ ಸಚಿವರಿಗೊಂದು ಮಾದರಿಯನ್ನು ಮುಂದುವರಿಸ್ತಾರ ಅನ್ನೋದು ಪ್ರಶ್ನೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ 2 ವಾರಗಳಿಂದ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ಸಪ್ಲೈ ಬಹುತೇಕ ರಾಜ್ಯಾದ್ಯಂತ ನಿಂತು ಹೋಗಿದೆ. ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾದಂಥ ಸಮಸ್ಯೆ ಅಲ್ಲ, ಬದಲಾಗಿ ಇಡೀ ದೇಶದಲ್ಲೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು, ಈಗಾಗಲೇ ಜಗಜ್ಜಾಹೀರ್ ಆಗಿರುವಂಥದ್ದು ಕೂಡ. ಆಹಾರ ಸಚಿವರಾದಂಥ ಮುನಿಯಪ್ಪರವರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಹೊರತುಪಡಿಸಿ ಇನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬೇರೆಡೆ ನಾವು ನೀಡೋದಿಲ್ಲ. ಹಾಸ್ಟೆಲ್ಗಳು, ಸ್ಕೂಲ್ಗಳಿಗೆ ನಾವು ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಕೊಡಬೇಕಾಗುತ್ತೆ. ಆದರೆ ಹೋಟೆಲ್ಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಸಮಸ್ಯೆ ಆಗುವಂಥದ್ದು ಅವರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇದರ ನೇರ ಪರಿಣಾಮವನ್ನು ಖುದ್ದು ಅಸೆಂಬ್ಲಿಯಲ್ಲಿರುವಂಥ, ಪರಿಷತ್ನಲ್ಲಿ ಇರುವಂಥ ಜನನಾಯಕರಿಗೂ ಕೂಡ ತಟ್ಟುತ್ತೆ. ಯಾಕಂದರೆ ವಿಧಾನಸೌಧದಲ್ಲಿ ಈ ಸದ್ಯದ ಮಟ್ಟಿಗೆ ಅಧಿವೇಶನ ನಡೀತಾ ಇರುವಂಥದ್ದು, ಪರಿಷತ್ ನಡೀತಾ ಇರುವಂಥದ್ದು, ಇದರ ಜೊತೆಗೆ 224 ಜನ MLA ಗಳಿರ್ಬೋದು, ಪರಿಷತ್ನ ಸದಸ್ಯರಿರ್ಬೋದು, ಇವರಿಗೆ ಸ್ಪೀಕರ್ ಅವರ ಆದೇಶದಂತೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿತ್ತು. ಅಂದರೆ ಅಸೆಂಬ್ಲಿಯಲ್ಲಿ ನಡೆಯುತ್ತೆ, ಅಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ವಾಡಿಕೆಯಾಗಿದೆ. ಆದರೆ ಇದೇ ಮೊದಲನೇ ಬಾರಿಗೆ ಊಟದ ವ್ಯವಸ್ಥೆಗೂ ಕೂಡ ಸಮಸ್ಯೆ ಆಗುವಂಥ ಅಷ್ಟು ಮುನ್ಸೂಚನೆ ಕಂಡು ಬರ್ತಿರುವಂಥದ್ದು. ಕಾರಣ ಏನು ಅಂತ ನೋಡಿದ್ರೆ, ಹೋಟೆಲ್ಗಳಿಂದ ಈ ವಿಧಾನಸೌಧಕ್ಕೆ ಸಪ್ಲೈ ಆಗಬೇಕಿದ್ದಂಥ ಆಹಾರ ಏನಿದೆ ಅದರಲ್ಲೂ ಕೂಡ ಈಗ ಒಂದಿಷ್ಟು ಕತ್ತರಿ ಬೀಳುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿರುವಂಥದ್ದು. ಕಾರಣ ಏನು ಅಂದರೆ, ಸುಮಾರು 4 ರಿಂದ 5 ಹೋಟೆಲ್ಗಳಿಂದ ತರಿಸಲಾಗ್ತಿದ್ದಂಥ
ಐಟಮ್ಗಳೇನಿದೆ ಅವುಗಳನ್ನು ಸಿದ್ಧಪಡಿಸೋದಕ್ಕೂ ಕೂಡ ಈ ಸದ್ಯದ ಮಟ್ಟಿಗೆ ಗ್ಯಾಸ್ ಇಲ್ಲ ಅನ್ನೋದನ್ನು ನಾವು ಖಾತ್ರಿ ಪಡಿಸ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಸೌದೆ ಒಲೆಯಲ್ಲಿ ಈಗಾಗಲೇ ಅಡುಗೆಯನ್ನು ಮಾಡೋದಕ್ಕೆ ಆರಂಭಿಸಿರುವಂಥದ್ದು ಕೂಡ ಒಂದು ಅಂಶ ಆಗಿರುವಂಥದ್ದು. ಎರಡು ರೀತಿಯ ಬದಲಾವಣೆಗಳನ್ನು ಸ್ಪೀಕರ್ ಅವರ ಕಚೇರಿಯಿಂದ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೆಲ್ಲಿ ಅಡುಗೆಗೆ ನಾವು ಅಗ್ನಿಯನ್ನು ಉಪಯೋಗಿಸೋದಿಲ್ಲ, ಅಂದರೆ ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಏನು ಹೇಳ್ತೀವಿ, ಸ್ಯಾಂಡ್ವಿಚ್ಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಒಂದಿಷ್ಟು ರೆಡಿಮೇಡ್ ಫುಡ್ಗಳನ್ನು ಕೊಡುವಂಥದ್ದು ಇರ್ಬೋದು, ಕೇವಲ ಬಿಸಿನೀರನ್ನು ಬಳಸಿ ತಯಾರಿಸುವಂಥ ಟೆಂಪ್ರರಿ ಫುಡ್ ಅಂತ ಏನು ಹೇಳ್ತೀವಿ, ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಇದನ್ನು ಕೊಡುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಈಗಿರುವಂಥ ಮೆನುನಲ್ಲೇ ಬದಲಾವಣೆ ಮಾಡಿ ಮೆನುವಿನ ಐಟಮ್ಗಳನ್ನು ಕಡಿಮೆ ಮಾಡುವಂಥ ಅಥವಾ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಏನಾದರೂ ಸರ್ಕಾರ ಈ ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ತರಿಸಿಕೊಂಡು ಅಡುಗೆಯನ್ನು ಮಾಡಿಸಿ ಶಾಸಕ ಸಚಿವರಿಗೆ ಕೊಡುತ್ತೆ. ಇಂಥ ಅನೇಕ ಪ್ರಶ್ನೆಗಳು ಇರೋದ್ರಿಂದ ಯಾವ ರೀತಿ ವಿಧಾನಸಭೆ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಸ್ಪೀಕರ್ ಕಚೇರಿ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಇಲ್ಲಿರುವಂಥ ಮೆಂಬರ್ಗಳಿಗೆ ಸಚಿವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ದರೆ, ಖಂಡಿತವಾಗಿಯೂ ರಾಜ್ಯದ ಜನರಿಗೆ ತಟ್ಟಿರುವಂಥ ಬಿಸಿ ಈ ಸದ್ಯದ ಮಟ್ಟಿಗೆ ಬಜೆಟ್ ಅಧಿವೇಶನಕ್ಕೂ ತಟ್ಟುತ್ತೆ ಅನ್ನೋ ಒಂದು ಸಂಶಯ ಏನಿತ್ತು. ಖಂಡಿತವಾಗಿಯೂ ಆ ಸಂಶಯ ಸತ್ಯ ಆಗುತ್ತೆ. ಯಾಕಂದರೆ ಈ ಸದ್ಯ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ ಕೇವಲ 3 ದಿನಕ್ಕಾಗುವಷ್ಟು ಸಿಲಿಂಡರ್ ಮಾತ್ರ ಈ ಒಂದು ವಿಧಾನಸಭೆಯ ಅಧಿವೇಶನಕ್ಕೆ ಊಟವನ್ನು ಸಪ್ಲೈ ಮಾಡುವಂಥ ಹೋಟ್ಲ್ಗಳ ಹತ್ರ ಉಳ್ಕೊಂಡಿರುವಂಥದ್ದು. ಒಂದು ವೇಳೆ ಅದು ಖಾಲಿ ಆಯಿತು ಅಂದರೆ ಸೌದೆಯಿಂದ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗುತ್ತೆ, ಎಷ್ಟು ವೇಗವಾಗಿ ಮಾಡಲಿಕ್ಕಾಗುತ್ತೆ, ಅದನ್ನು ಕೂಡ ಹೊರತುಪಡಿಸಿ ಯಾವ ರೀತಿ ಇದನ್ನು ಮಿನಿಮೈಸ್ ಮಾಡಬೇಕು ಅಂತ ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಕರೆ ಕೊಟ್ಟಿದ್ರು. ಇಲ್ಲೂ ಕೂಡ ಮೆನುವನ್ನು ಮಿನಿಮೈಸ್ ಮಾಡಿ ಮುಂದುವರಿಸ್ತಾರ, ಅಥವಾ ಇಲ್ಲೂ ಕೂಡ ಮಾಮೂಲಿಯಾಗಿ ಮುಂದುವರಿಸಿ ರಾಜ್ಯಕ್ಕೊಂದು ಮಾದರಿ, ಶಾಸಕ ಸಚಿವರಿಗೊಂದು ಮಾದರಿಯನ್ನು ಮುಂದುವರಿಸ್ತಾರ ಅನ್ನೋದು ಪ್ರಶ್ನೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ 2 ವಾರಗಳಿಂದ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ಸಪ್ಲೈ ಬಹುತೇಕ ರಾಜ್ಯಾದ್ಯಂತ ನಿಂತು ಹೋಗಿದೆ. ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾದಂಥ ಸಮಸ್ಯೆ ಅಲ್ಲ, ಬದಲಾಗಿ ಇಡೀ ದೇಶದಲ್ಲೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ ಅನ್ನೋದು ಗೊತ್ತಾಗಿರುವಂಥದ್ದು, ಈಗಾಗಲೇ ಜಗಜ್ಜಾಹೀರ್ ಆಗಿರುವಂಥದ್ದು ಕೂಡ. ಆಹಾರ ಸಚಿವರಾದಂಥ ಮುನಿಯಪ್ಪರವರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಹೊರತುಪಡಿಸಿ ಇನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬೇರೆಡೆ ನಾವು ನೀಡೋದಿಲ್ಲ. ಹಾಸ್ಟೆಲ್ಗಳು, ಸ್ಕೂಲ್ಗಳಿಗೆ ನಾವು ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಕೊಡಬೇಕಾಗುತ್ತೆ. ಆದರೆ ಹೋಟೆಲ್ಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಸಮಸ್ಯೆ ಆಗುವಂಥದ್ದು ಅವರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇದರ ನೇರ ಪರಿಣಾಮವನ್ನು ಖುದ್ದು ಅಸೆಂಬ್ಲಿಯಲ್ಲಿರುವಂಥ, ಪರಿಷತ್ನಲ್ಲಿ ಇರುವಂಥ ಜನನಾಯಕರಿಗೂ ಕೂಡ ತಟ್ಟುತ್ತೆ. ಯಾಕಂದರೆ ವಿಧಾನಸೌಧದಲ್ಲಿ ಈ ಸದ್ಯದ ಮಟ್ಟಿಗೆ ಅಧಿವೇಶನ ನಡೀತಾ ಇರುವಂಥದ್ದು, ಪರಿಷತ್ ನಡೀತಾ ಇರುವಂಥದ್ದು, ಇದರ ಜೊತೆಗೆ 224 ಜನ MLAಗಳಿರ್ಬೋದು, ಪರಿಷತ್ನ ಸದಸ್ಯರಿರ್ಬೋದು, ಇವರಿಗೆ ಸ್ಪೀಕರ್ ಅವರ ಆದೇಶದಂತೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿತ್ತು. ಅಂದರೆ ಅಸೆಂಬ್ಲಿಯಲ್ಲಿ ನಡೆಯುತ್ತೆ, ಅಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ವಾಡಿಕೆಯಾಗಿದೆ. ಆದರೆ ಇದೇ ಮೊದಲನೇ ಬಾರಿಗೆ ಊಟದ ವ್ಯವಸ್ಥೆಗೂ ಕೂಡ ಸಮಸ್ಯೆ ಆಗುವಂಥ ಅಷ್ಟು ಮುನ್ಸೂಚನೆ ಕಂಡು ಬರ್ತಿರುವಂಥದ್ದು. ಕಾರಣ ಏನು ಅಂತ ನೋಡಿದ್ರೆ, ಹೋಟೆಲ್ಗಳಿಂದ ಈ ವಿಧಾನಸೌಧಕ್ಕೆ ಸಪ್ಲೈ ಆಗಬೇಕಿದ್ದಂಥ ಆಹಾರ ಏನಿದೆ ಅದರಲ್ಲೂ ಕೂಡ ಈಗ ಒಂದಿಷ್ಟು ಕತ್ತರಿ ಬೀಳುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿರುವಂಥದ್ದು. ಕಾರಣ ಏನು ಅಂದರೆ, ಸುಮಾರು 4 ರಿಂದ 5 ಹೋಟೆಲ್ಗಳಿಂದ ತರಿಸಲಾಗ್ತಿದ್ದಂಥ ಐಟಮ್ಗಳೇನಿದೆ ಅವುಗಳನ್ನು ಸಿದ್ಧಪಡಿಸೋದಕ್ಕೂ ಕೂಡ ಈ ಸದ್ಯದ ಮಟ್ಟಿಗೆ ಗ್ಯಾಸ್ ಇಲ್ಲ ಅನ್ನೋದನ್ನು ನಾವು ಖಾತ್ರಿ ಪಡಿಸ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಸೌದೆ ಒಲೆಯಲ್ಲಿ ಈಗಾಗಲೇ ಅಡುಗೆಯನ್ನು ಮಾಡೋದಕ್ಕೆ ಆರಂಭಿಸಿರುವಂಥದ್ದು ಕೂಡ ಒಂದು ಅಂಶ ಆಗಿರುವಂಥದ್ದು. ಎರಡು ರೀತಿಯ ಬದಲಾವಣೆಗಳನ್ನು ಸ್ಪೀಕರ್ ಅವರ ಕಚೇರಿಯಿಂದ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೆಲ್ಲಿ ಅಡುಗೆಗೆ ನಾವು ಅಗ್ನಿಯನ್ನು ಉಪಯೋಗಿಸೋದಿಲ್ಲ, ಅಂದರೆ ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಏನು ಹೇಳ್ತೀವಿ, ಸ್ಯಾಂಡ್ವಿಚ್ಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಒಂದಿಷ್ಟು ರೆಡಿಮೇಡ್ ಫುಡ್ಗಳನ್ನು ಕೊಡುವಂಥದ್ದು ಇರ್ಬೋದು, ಕೇವಲ ಬಿಸಿನೀರನ್ನು ಬಳಸಿ ತಯಾರಿಸುವಂಥ ಟೆಂಪ್ರರಿ ಫುಡ್ ಅಂತ ಏನು ಹೇಳ್ತೀವಿ, ಪ್ಯಾಕೇಜ್ಡ್ ಫುಡ್ ಇರ್ಬೋದು, ಇದನ್ನು ಕೊಡುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಥವಾ ಈಗಿರುವಂಥ ಮೆನುನಲ್ಲೇ ಬದಲಾವಣೆ ಮಾಡಿ ಮೆನುವಿನ ಐಟಮ್ಗಳನ್ನು ಕಡಿಮೆ ಮಾಡುವಂಥ ಅಥವಾ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಏನಾದರೂ ಸರ್ಕಾರ ಈ ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ತರಿಸಿಕೊಂಡು ಅಡುಗೆಯನ್ನು ಮಾಡಿಸಿ ಶಾಸಕ ಸಚಿವರಿಗೆ ಕೊಡುತ್ತೆ. ಇಂಥ ಅನೇಕ ಪ್ರಶ್ನೆಗಳು ಇರೋದ್ರಿಂದ ಯಾವ ರೀತಿ ವಿಧಾನಸಭೆ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಸ್ಪೀಕರ್ ಕಚೇರಿ ಇದಕ್ಕೆ ಸಿದ್ಧವಾಗಿದೆ, ಯಾವ ರೀತಿ ಇಲ್ಲಿರುವಂಥ ಮೆಂಬರ್ಗಳಿಗೆ, ಸಚಿವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದ್ದರೆ, ಖಂಡಿತವಾಗಿಯೂ ರಾಜ್ಯದ ಜನರಿಗೆ ತಟ್ಟಿರುವಂಥ ಬಿಸಿ ಈ ಸದ್ಯದ ಮಟ್ಟಿಗೆ ಬಜೆಟ್ ಅಧಿವೇಶನಕ್ಕೂ ತಟ್ಟುತ್ತೆ ಅನ್ನೋ ಒಂದು ಸಂಶಯ ಏನಿತ್ತು.
ಖಂಡಿತವಾಗಿಯೂ ಆ ಸಂಶಯ ಸತ್ಯ ಆಗುತ್ತೆ. ಯಾಕಂದರೆ ಈ ಸದ್ಯ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ ಕೇವಲ 3 ದಿನಕ್ಕಾಗುವಷ್ಟು ಸಿಲಿಂಡರ್ ಮಾತ್ರ ಈ ಒಂದು ವಿಧಾನಸಭೆಯ ಅಧಿವೇಶನಕ್ಕೆ ಊಟವನ್ನು ಸಪ್ಲೈ ಮಾಡುವಂಥ ಹೋಟ್ಲುಗಳ ಹತ್ರ ಉಳ್ಕೊಂಡಿರುವಂಥದ್ದು. ಒಂದು ವೇಳೆ ಅದು ಖಾಲಿ ಆಯಿತು ಅಂದರೆ ಸೌದೆಯಿಂದ ಎಷ್ಟರ ಮಟ್ಟಿಗೆ ಮಾಡಲಿಕ್ಕಾಗುತ್ತೆ, ಎಷ್ಟು ವೇಗವಾಗಿ ಮಾಡಲಿಕ್ಕಾಗುತ್ತೆ ಅದನ್ನು ಕೂಡ ಹೊರತುಪಡಿಸಿ ಯಾವ ರೀತಿ ಇದನ್ನು ಮಿನಿಮೈಸ್ ಮಾಡಬೇಕು ಅಂತ ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಕರೆ ಕೊಟ್ಟಿದ್ರು. ಇಲ್ಲೂ ಕೂಡ ಮೆನುವನ್ನು ಮಿನಿಮೈಸ್ ಮಾಡಿ ಮುಂದುವರಿಸ್ತಾರ ಅಥವಾ ಇಲ್ಲೂ ಕೂಡ ಮಾಮೂಲಿಯಾಗಿ ಮುಂದುವರಿಸಿ ರಾಜ್ಯಕ್ಕೊಂದು ಮಾದರಿ, ಶಾಸಕ ಸಚಿವರಿಗೊಂದು ಮಾದರಿಯನ್ನು ಮುಂದುವರಿಸ್ತಾರ ಅನ್ನೋದು ಪ್ರಶ್ನೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.